ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಆಷಾಢ ಮಾಸದಲ್ಲಿ ಕೆಲವು ಕೆಲಸಗಳು ಮಾಡಬಾರದೆಂದು ನಮ್ಮ ಸಂಪ್ರದಾಯ ಹೇಳ್ತದೆ. ಹಾಗಾದರೆ ಯಾವ ಕೆಲಸವನ್ನ ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಷಾಢ ಮಾಸವನ್ನ ಭಕ್ತಿ, ಜಪ, ದಾನ ಮತ್ತು ದೇವರ ಆರಾಧನೆಗೆ ಮೀಸಲಾದ ಪವಿತ್ರ ತಿಂಗಳು ಅಂತ ಹೇಳ್ತಾರೆ. ಈ ತಿಂಗಳಲ್ಲಿ ನೀವು ಮದುವೆಗಳು ಸಾಮಾನ್ಯವಾಗಿ ನಡೆಸೋದಿಲ್ಲ. ಎರಡನೇದಾಗಿ ಹೊಸ ಮನೆಗೆ ಪ್ರವೇಶ ಮಾಡೋದಿಲ್ಲ. ವಾಸ ಆರಂಭವನ್ನ ಶುಭ ಮುಹೂರ್ತಕ್ಕಾಗಿ ಮುನ್ನುಡುತ್ತಾರೆ. ಈ ಸಮಯದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಲಿ, ಹೊಸ ಬಿಸ್ನೆಸ್ಗಳು ಆರಂಭವಾಗುವುದಿಲ್ಲ. ಮನೆ ಆಗಲಿ ಅಥವಾ ವಾಹನಗಳೇ ಆಗಲಿ, ಚಿನ್ನವನ್ನು ಕೂಡ ಈ ಸಮಯದಲ್ಲಿ ಖರೀದಿ ಮಾಡುವುದಿಲ್ಲ. ಈ ತಿಂಗಳಿನಲ್ಲಿ ಅನಗತ್ಯ ಜಗಳವನ್ನ ಆದಷ್ಟು ದೂರ ಇಡಿ. ಈ ತಿಂಗಳಲ್ಲಿ ಮಾಂಸಾಹಾರ, ಮದ್ಯಪಾನವನ್ನ ದೂರ ಇರಿ. ಸಾತ್ವಿಕ ಜೀವನವನ್ನ ನಡೆಸಿ ಶುಭಕರ ಎಂದು ಹೇಳ್ತಾರೆ. ನಾನು ಹೇಳಿದಂತ ಈ ಪ್ರಮುಖ 5 ಕೆಲಸವನ್ನ ಆಷಾಢ ಮಾಸದಲ್ಲಿ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಪೇಜ್ಗೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.